ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ನನ್ನ ಮಗಳು ನೋಡಿ ಯಾವ ಥರ ಮಲ್ಕೊಂಡಿದ್ದಾಳೆ. ಮಗ ತುಂಬ ಉಚ್ಕೊಂಡು ಸೆಕೆ ಆಗ್ತಿದ್ರು ಈ ಥರ ಮಲ್ಕೊಂಡಿದ್ದಾಳೆ. ಸರಿ ಅಂದ್ಬಿಟ್ಟು 6:30 ಆಗಿತ್ತು ಅಂತ ಎದ್ದು ಹೋಗೋಣ ಅಂದ್ಕೊಂಡ್ರೆ ಎದ್ದಿದ ತಕ್ಷಣ ಅವಳು ಕಂಡುಬಿಟ್ಬಿಟ್ಲು. ನಿದ್ದೆ ಬರ್ತಿದ್ರು ನಾನು ಬರ್ತೀನಿ ಅಂತ ಎತ್ಕೊಂಡು ಎದ್ದು ಕೆಳಗಡೆ ಬಂದು ವ್ಯೂ ನೋಡೋಣ ಅಂತ ಆಚೆಗೆ ಬಂದೆ. ವ್ಯೂ ನೋಡಿ ಮಾರ್ನಿಂಗು 6:30 ಆಗಿದೆ. ಆವಾಗಲೇ ಬಿಸಿಲು ಬಂದುಬಿಟ್ಟಿದೆ. ಯಾವ ಥರ ಇದೆ ನೋಡಿ ನಮ್ಮ ಮನೆ ಮೇಲಿಂದ ವ್ಯೂ ಈ ಥರ ಇರುತ್ತೆ. ಸರಿ ಅಂದ್ಬಿಟ್ಟು ಜಾಸ್ತಿ ಕೆಲಸ ಇದ್ದಾವೆ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 6:30 ಆಗೋಗಿತ್ತು ಟೈಮು. ಮತ್ತು ಲೇಟ್ ಆದರೆ ನನಗೆ ಡ್ಯೂಟಿಗೆ ಟೈಮ್ ಆಗೋಗುತ್ತೆ ಅಂತ ಹೋಗ್ತಾ ಇದ್ದೀನಿ ಕೆಳಗಡೆ. ಜಾಸ್ತಿ ಕೆಲಸ ಬೇರೆ ಇದೆ. ಇವತ್ತು ಗುರುವಾರ ವಾರ ಮಾಡಬೇಕು ಅಂದ್ಬಿಟ್ಟು ಬೇಗ ಎದ್ದು 6:30 ಜನಕ್ಕೆ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ನೆಕ್ಸ್ಟು ಪಾತ್ರೆ ಎಲ್ಲ ತೊಳಿಬೇಕು. ಜಾಸ್ತಿ ಪಾತ್ರೆನೂ ಇದ್ದಾವೆ. ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಅಲ್ಲೆಲ್ಲ ಗುಡ್ಡೆ ಹಾಕಿದ್ದೀನಿ. ಪಾತ್ರೆ ತೊಳಿಬೇಕು. ಸರಿ ಅಂದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ನಮ್ಮ ಅತ್ತೆಯವರು ಮನೆಯೆಲ್ಲ ಒರೆಸ್ತಾ ಇದ್ದರು. ಇವತ್ತು ವಾರ ಅಲ್ವಾ, ಗುರುವಾರ, ಅದಕ್ಕೆ ವಾರ ಮಾಡಬೇಕು ಅಂತ ಅದಕ್ಕೆ ನಾನು ಆಚೆ ಎಲ್ಲ ತೊಳ್ಕೊಡ್ತಾ ಇದ್ದೀನಿ. ಏಕೆಂದರೆ ಒಬ್ಬರು ಕೈಲೇ ಮಾಡೋಕ್ಕಾಗಲ್ಲ, ದೊಡ್ಡ ಮನೆ. ಸರಿ ಅಂದ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಬಂದರೆ ಅವಳು ತೀಟೆ ಮಾಡ್ತಾ ಇದ್ದಾಳೆ ಫೋನಲ್ಲಿ ನೋಡ್ಕೊಂಡು. ಏನು ಮಾಡಲ್ಲ, ಜುಟ್ಟಾಕಮ್ಮ, ಜಡೆ ಹಾಕು ನನಗೆ ಅಂದ್ಬಿಟ್ಟು ರಿಬ್ಬನ್ ಕೊಡ್ತಾ ಇದ್ದಾಳೆ. ಮಕ್ಕಳೇ ಹಂಗೆ ಅಲ್ವಾ ಫ್ರೆಂಡ್ಸ್. ಅವಳಿಗೆ ಒಂಥರ ಖುಷಿ, ಹೂವು ಮಾಡ್ಕೊಳ್ಳೋದು, ಜಡೆ ಹಾಕಿಸ್ಕೊಳ್ಳೋದು. ಬಟ್ ಕೂದಲಿನ ಬೆಳೆದಿಲ್ಲ, ಅದಕ್ಕೆ ಕೂದಲೆಲ್ಲ ಬಾಚ್ತಾ ಇದ್ದೀನಿ. ಜಡೆ ಹಾಕಮ್ಮ ಅಂದ್ಬಿಟ್ಟು ರಿಬ್ಬನ್ ಕೊಡೋಕೆ ಬರ್ತಾ ಇದ್ದಾಳೆ ನನಗೆ. ಸರಿ ಅಂದ್ಬಿಟ್ಟು ತಲೆ ಎಲ್ಲ ಬಾಚಿ ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ಡಾಟ್ ಆ್ಯಂಡ್ ಕಿ ಅವ್ರದ್ದು ಸನ್ಸ್ಕ್ರೀನನ್ನು ಬಳಸ್ತೀನಿ. ಟರ್ಮಾ ಮತ್ತು ಡಾಟ್ ಆ್ಯಂಡ್ ಕಿ ಎರಡೂ ಸನ್ಸ್ಕ್ರೀನನ್ನು ಬಳಸ್ತೀನಿ. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾವೆ ಅವು. ಸನ್ಸ್ಕ್ರೀನ್ ಹಾಕ್ಬಿಟ್ಟು ನೆಕ್ಸ್ಟು ಕ್ರೀಮು ಮತ್ತು ಪೌಡರು ಅಷ್ಟೇ ಹಾಕೋದು. ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಮೇಕಪ್ ಮಾಡಲ್ಲ, ಲೈಟಾಗಿ ಲಿಪ್ಸ್ಟಿಕ್ಕು, ಕಾಜಲು ಆ ಥರ ಹಾಕಿದ್ದೀನಿ. ಯಾಕೋ ಮನಸ್ಸಿಗೆ ಒಂಥರ ಬೇಜಾರಾಗ್ತಿತ್ತು ಬೆಳಗ್ಗೆಯಿಂದನೇ. ಅದಕ್ಕೇ ಟೆಂಪಲ್ಗೆ ಹೋಗೋಣ ಅಂತ ಗಾಯಿಗೆ ಹೇಳಿದ್ದೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗಬೇಕು. ಹಾಗಾಗಿ ಸ್ವಲ್ಪ ನನಗೆ ಜಾಸ್ತಿ ಟೈಮ್ ಆಗುತ್ತೆ, ಸುಸ್ತಾಗಿ ಹೋಗ್ತೀನಿ ಬೆಳಗ್ಗೆ ಟೈಮು. ಎಷ್ಟೇ ಬೇಗ ಎದ್ದರೂ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಅದಕ್ಕೆ ಬೇಗ ರೆಡಿ ಆಗ್ತಾ ಇದ್ದೀನಿ. ನನಗೆ ಕ್ಯಾಮ್ರಾ ಸಪೋರ್ಟ್ ಮಾಡೋರು ಇಟ್ಕೊಂಡು ಯಾರೂ ಇಲ್ಲ. ಹಾಗಾಗಿ ನಾನು ಅಲ್ಲಿ ಇಲ್ಲಿ ಇಟ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕು. ಅದಕ್ಕೆ ಅದು ಚೆನ್ನಾಗಿ ಕಾಣಿಸಲ್ಲ, ಬ್ಲರ್ರಾಗಿ ಬರುತ್ತೆ. ಮತ್ತು ಬೆಳಕು ಅಷ್ಟು ಕರೆಕ್ಟಾಗಿ ಬೀಳೋದಿಲ್ಲ ವಿಡಿಯೋ ಮಾಡೋ ಹತ್ರಕ್ಕೆ. ಹಾಗಾಗಿ ಕ್ಲೀನಾಗಿ ಕಾಣಿಸಲ್ಲ ವೀಡಿಯೋಗಳು. ಏಕೆಂದರೆ ಯಾರೂ ಆ ಥರ ವೀಡಿಯೋ ಮಾಡೋ ಅಂಥವ್ರು ಯಾರೂ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ನಾನೇ ವೀಡಿಯೋ ಮಾಡಿಕೊಂಡು ಮಾಡಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಲಿಪ್ಸ್ಟಿಕ್ನ ಕುಂಕುಮದ ಥರನೂ ಹಣೆಗೆ ಹಚ್ಕೊತೀನಿ ಮತ್ತು ಲಿಪ್ಸ್ಟಿಕ್ಕು ಅದನ್ನು ಯೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಕುಂಕುಮನ ಹಣೆ ಮೇಲೆ ಇಟ್ಟರೆ ಅದು ಗಾಳಿಗೆ ಫುಲ್ ಹೊರಟೋಗುತ್ತೆ, ಇರೋದಿಲ್ಲ. ಅದೇ ಕುಂಕುಮ ಅಂದರೆ ಲಿಪ್ಸ್ಟಿಕ್ ಹಚ್ಚಿದರೆ ಅದು ಇರುತ್ತೆ ಸಂಜೆವರೆಗೂ. ಹಾಗಾಗಿ ನಾನು ಹಣೆ ಮೇಲ್ಗಡೆನೂ ಲಿಪ್ಸ್ಟಿಕ್ನೇ ಹಚ್ತೀನಿ. ಅದು ರೆಡ್ ಕಲರ್ ಲಿಪ್ಸ್ಟಿಕ್, ಅದು ಕುಂಕುಮ ಥರನೇ ಚೆನ್ನಾಗಿ ಕಾಣಿಸುತ್ತೆ. ಮದುವೆ ಆಗಿರೋರು ಎಷ್ಟೋ ಜನ ತಾಳಿ, ಕಾಲುಂಗುರ, ಕುಂಕುಮ ಏನೂ ಹಾಕಲ್ಲ. ಅವೆಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಎತ್ತಿ ತೋರಿಸೋವಂಥ ಅವನ್ನೆಲ್ಲ ಮರಿಬಾರ್ದು. ಅವನ್ನೆಲ್ಲ ಹೆಣ್ಮಕ್ಳಾದವರು ಫಾಲೋ ಮಾಡಲೇಬೇಕು. ನೆಕ್ಸ್ಟು ಇದು ನಮ್ಮ ಯಜಮಾನ್ರು ತರಿಸಿರೋ ಪರ್ಫ್ಯೂಮು. ತುಂಬ ಚೆನ್ನಾಗಿದೆ ಸ್ಮೆಲ್ಲು, ನಂಗೆ ತುಂಬ ಇಷ್ಟ ಆಯಿತು. ಯಾವಾಗಲೂ ನಾನು ಪರ್ಫ್ಯೂಮ್ ಹಾಕಲ್ಲ, ಯಾವಾಗಾನ ಸ್ಪೆಷಲ್ ಟೈಮ್ಸು ಮತ್ತು ನನಗೆ ಹಾಕಬೇಕು ಅಂತ ಅನ್ನಿಸ್ದಾಗ ರೇರು ಹಾಕೋದು. ನನ್ನ ಮಗಳು ನನಗೂ ಹಾಕಮ್ಮ ಅಂತಿದ್ಲು, ಅವಳಿಗೂ ಹಾಕಿ ನಾನು ಹಾಕ್ಕೊಂಡೆ. ಸ್ವಲ್ಪ ಲೈಟಾಗಿ ಹಾಕ್ತೆ, ಬಟ್ ನಂಗೆ ತುಂಬ ಇಷ್ಟ ಈ ಪರ್ಫ್ಯೂಮ್, ಸಖತ್ತಾಗಿದೆ. ಅವ್ರು ನಮ್ಮ ಮನೆಯವ್ರು ತಂದು ಮಡಗಿದ್ದಾರೆ ಇದನ್ನು. ಫೈನಲಿ ನನ್ನ ಲುಕ್ ಈ ಥರ ಇತ್ತು. ಯಾಕೋ ಜುಮ್ಕಿ ಹಾಕಬೇಕು ಅಂತ ಅನ್ನಿಸ್ತು. ಇದು ನಮ್ಮ ಮನೆಯವರು ಲಾಸ್ಟ್ ಇಯರ್ ನನ್ನ ಬರ್ತಡೇಗೆ ಅಂತ ಕೊಡಿಸಿದ್ರು.
ಅದನ್ನೇ ಹಾಕ್ಕೋತಾ ಇದ್ದೀನಿ. ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಅವ್ರ ಹತ್ರ ಬೇಕು ಅಂತ ಕೇಳಿ ತೆಗೆಸ್ಕೊಂಡಿದ್ದು ಇದೊಂದೇ ನಾನು, ಬೇಕೇ ಬೇಕು ಅಂತ. ನಂಗೆ ತುಂಬ ಇಷ್ಟ ಈ ಜುಮ್ಕಿ ಈ ಥರದವು. ಬಟ್ ಗೋಲ್ಡು ಅಷ್ಟು ಹಾಕ್ಕೊಳ್ಳೇಬೇಕು ಅಂತ ಇಷ್ಟಪಡಲ್ಲ. ನನಗೆ ಆ ಗೋಲ್ಡ್ಗಿಂತ ಆರ್ಟಿಫಿಷಿಯಲ್ ಜ್ಯುವೆಲ್ಸೇ ತುಂಬ ಇಷ್ಟ. ಬಟ್ ಇದು ಮಾತ್ರ ನಾನು ಆಸೆಪಟ್ಟು ಲಾಸ್ಟ್ ಇಯರ್ ಬರ್ತಡೇಗೆ ತೆಗೆಸ್ಕೊಂಡಿದ್ದು ನಮ್ಮ ಮನೆಯವ್ರ ಹತ್ರ. ಯಾವಾಗಲೂ ಹಾಕಲ್ಲ, ಯಾವಾಗಾನ ಎಲ್ಲ ಬೇಕು ಅನ್ನಿಸ್ದಾಗ ಕೆಲವೊಂದು ಟೈಮ್ ಮಾತ್ರ ಹಾಕ್ತೀನಿ ಇವನ್ನ. ಚೆನ್ನಾಗಿ ಕಾಣಿಸುತ್ತೆ. ಈಗಿರೋ ಗೋಲ್ಡ್ ರೇಟಲ್ಲಿ ಏನೂ ತೊಗೊಳಕ್ಕಾಗಲ್ಲ, ಅಷ್ಟೊಂದು ಗೋಲ್ಡ್ ರೇಟ್ ಜಾಸ್ತಿ ಆಗೋಗಿದೆ. ಇರೋದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೇ, ಕಳಿದಿರ. ಕೆಲವೊಂದು ಚಿಕ್ಕ ಚಿಕ್ಕದೇ ಇದ್ದರೂ ಅವು ನಮಗೆ ಒಂಥರ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತೆ, ತುಂಬ ಸ್ಪೆಷಲ್ ಅನಿಸುತ್ತೆ. ಅಂಥದ್ರಲ್ಲಿ ಇದು ಒಂದು ನನಗೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚಿಕ್ಕದು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ನನ್ನ ಮಗಳು ಹಸುವಮ್ಮ ಊಟ ತಿನ್ನಿಸು ಅಂತ ಕರಿತಾ ಇದ್ಲು. ಇವತ್ತು ಚಪಾತಿ ಮತ್ತು ರೈಸು ಚಟ್ನಿ ಮಾಡಿದರು, ಅವರು ನಮ್ಮ ಮನೆಯಲ್ಲ ಅವರೇ ಮಾಡಿದರು. ಹಾಗಾಗಿ ಅವಳಿಗೆ ಮಾತ್ರ ಒಂದು ಚಪಾತಿ ತಿನ್ನಿಸ್ಬಿಟ್ಟು ನಾನು ರೈಸ್ ತಿಂದೆ. ನನಗಷ್ಟು ಚಪಾತಿ ಇಷ್ಟ ಆಗೋಲ್ಲ, ಅದಕ್ಕೆ ಅವಳಿಗಿಷ್ಟ ಚಟ್ನಿ ಅಂದರೆ ತುಂಬ ಇಷ್ಟ. ಚಟ್ನಿ ಮಾಡಿ ಏನೇ ಮಾಡಿಕೊಟ್ರು ತಿಂತಾಳು ಅವಳು. ಅದಕ್ಕೆ ಚಟ್ನಿನೂ ಚಪಾತಿ ಆಗಿದ್ದಕ್ಕೆ ಒಂದು ಚಪಾತಿ ತಿಂದಳು, ಇಲ್ಲಾಂದರೆ ತಿಂತಿರಲಿಲ್ಲ ಅವಳು. ಅದು ಒಂದೇ ಒಂದು ತುತ್ತಿಗೆ ಖಾರ ಖಾರ ಅಂತ ಅಳ್ತಾ ಇದ್ದಾಳೆ. ನೆಕ್ಸ್ಟು ಅವಳನ್ನ ಅಂಗನವಾಡಿ ಹತ್ರ ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಗಿತ್ತು, 9:15 ಆಗೋಗಿತ್ತು. ಅದಕ್ಕೆ ಅವಳನ್ನ ಅಂಗನವಾಡಿ ಹತ್ರ ಬಿಟ್ಟು ನಾವು ಕೆಲ್ಸಕ್ಕೆ ಹೋಗೋಣ ಅಂತ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ಅವ್ರ ಅಂಗನವಾಡಿ. ನನ್ನ ಮಗಳು ಹೋಗೋಂಥ ಅಂಗನವಾಡಿ ಇದೆ ನಮ್ಮೂರಲ್ಲಿ 3 ಅಂಗನವಾಡಿ ಇದ್ದಾವೆ. ಒಬ್ಬೊಬ್ಬರಿಗೆ ಒಂದೊಂದು ಇದಕ್ಕೆ ಒಂದೊಂದು ಅಂತ ಸಪ್ರೇಟ್ ಮಾಡಿದ್ದಾರೆ. ಇದು ನಮ್ಮ ಮಕ್ಕಳು ಹೋಗೋಂಥದ್ದು ಈ ಅಂಗನವಾಡಿಗೆ. ಸೊ ನನ್ನ ಮಗಳು ಬಂದು ಬಾಯಿ ಮಾಡಿ ಅವ್ರ ಅಪ್ಪಂಗೆ ಮುತ್ತು ಕೊಡ್ತಾ ಇದ್ದಾಳೆ. ಇರ್ತಾಳೆ, ಮುಂಚೆ ಇರ್ತಿರ್ಲಿಲ್ಲ, ಬಟ್ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ, ಇರ್ತಾಳೆ. ಸರಿ ಅಂತ ಅವಳನ್ನ ಬಿಟ್ಟು ನಾವು ಗೌರಿಬಿದನೂರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿತ್ತು ಡ್ಯೂಟಿಗೆ ಅಂತ. ಹೋಗಬೇಕಾದ್ರೆ ನೋಡಿ ವ್ಯೂ ಯಾವ ಥರ ಇದೆ ಅಂತ. ನಮ್ಮೂರು ತುಂಬ ಗ್ರೀನರಿ ಆಗೋಗಿದೆ, ಸಕ್ಕತ್ತಾಗಿದೆ ವ್ಯೂ. ಹೋಗ್ತಾಯಿದ್ರೆ ಎಲ್ಲೋ ಕಾಡಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ಅಂತಲೇ ವೀಡಿಯೋ ಮಾಡಿದ್ದೀನಿ. ಫುಲ್ಲು ಮರಗಳು, ಒಂಥರ ಒಂದು ಯಾವುದೋ ಕೇರಳ ಫೀಲ್ ಬಂತು ನನಗೆ. ಕೇರಳದಲ್ಲಿ ಹೋಗ್ತಾ ಇದ್ದೀವೇನೋ, ಅಲ್ಲಿ ತುಂಬ ಕಾಡಲ್ವಾ, ತೆಂಗಿನ ಮರಗಳು ಜಾಸ್ತಿ, ಆ ಥರ ಫೀಲ್ ಬಂತು. ಫೈನಲಿ ನಾನು ನಮ್ಮ ಶೋರೂಮ್ ಹತ್ರ ಬಂದೆ. 10 ಗಂಟೆ ಆಗಿತ್ತು ಆಲ್ರೆಡಿ. ಕಸ್ಟಮರ್ ಯಾರೂ ಇರಲಿಲ್ಲ. ಬಂದು ಶೋರೂಮ್ ಒಳಗಡೆ ಬರ್ತಾ ಇದ್ದೀನಿ. ನೋಡಿ ನಮ್ಮ ಶೋರೂಮ್. ಬಂದಿದ್ದ ತಕ್ಷಣ ನೆನ್ನೆ ಬಂದಿದ್ದು ಲೋಡ್ದು ಸ್ಟಾಕ್ ರಿಸೀವ್ ಮಾಡಬೇಕಿತ್ತು, ಆ ಕೆಲಸ ಮಾಡ್ತಾಯಿದ್ದೆ. ಮಧ್ಯಾಹ್ನ ಆಗಿತ್ತು. ಗಾಯಿ ಜೊತೆ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾಕೋ ಮನಸ್ಸಿಗೆ ಬೆಳಗ್ಗೆಯಿಂದ ಒಂಥರ ಬೇಜಾರಾಗ್ತಾನೇ ಇತ್ತು, ನೆಮ್ಮದಿನೇ ಇರಲಿಲ್ಲ. ಏನೋ ಒಂಥರ ಬೇಜಾರು, ಅಳು ಬರ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಬರೋಣ ಅಂದ್ಬಿಟ್ಟು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಟೆಂಪಲ್ ಸಾಯಿಬಾಬಾ ಟೆಂಪಲ್ ಅದು. ನಮ್ಮ ಇದರಿಂದ ಶೋರೂಮಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಹತ್ರನೇ ಇರೋದು. ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ, ಸ್ವಲ್ಪ ಹೊತ್ತಿದ್ದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಬ್ಬರೂ. ಇದು ನಮ್ಮ ಗೌರಿಬಿದನೂರು ರೋಡು, ರೈಲ್ವೆ ಸ್ಟೇಷನ್ ರೋಡ್ ಇದು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಟೆಂಪಲ್ಲು. ತುಂಬ ಚೆನ್ನಾಗಿದೆ ಟೆಂಪಲ್, ಸಾಯಿಬಾಬಾ ಟೆಂಪಲ್. ಇವತ್ತು ಗುರುವಾರ ಸ್ಪೆಷಲ್ ಪೂಜೆ ಇರುತ್ತೆ, ಅನ್ನದಾನ ಮಾಡಿಸ್ತಾರೆ ಗುರುವಾರ. ತುಂಬ ಜನ ಬರ್ತಾರೆ, ಅದಕ್ಕೆ ಹೋಗೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಆಲ್ರೆಡಿ ನೋಡಿ ಎಷ್ಟು ಗಾಡಿಗಳು ಬಂದುಬಿಟ್ಟಿದ್ದಾವೆ. ಸಖತ್ ಜನ ಬರ್ತಾರೆ, ಅಂದರೆ ಅನ್ನದಾನ ಎಲ್ಲ ಇರುತ್ತಲ್ಲ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವತ್ತು. ಅದಕ್ಕೇ ಎಲ್ಲರೂ ಜಾಸ್ತಿ ಜನ ಬರ್ತಾರೆ. ಆಚೆಯಿಂದ ಟೆಂಪಲ್ಲು ವಿಡಿಯೋ ನೋಡಿ ಆ ಥರ ಇದೆ. ಇದು ರಾಧಾಕೃಷ್ಣ ಮತ್ತು ಆಂಜನೇಯದು ದೇವ್ರದ್ದು ಮೂರ್ತಿಗಳನ್ನ ಆಚೆ ಇದ್ದಾವೆ. ಒಳಗಡೆ ಸಾಯಿಬಾಬಾ ಇದಿದೆ ದೇವ್ರದ್ದು ಮೂರ್ತಿ. ಇದು ಆಚೆಯಿಂದ ಲುಕ್ ಈ ಥರ ಇದೆ ನೋಡಿ. ತುಂಬ ಜನ ಬಂದಿದ್ದಾರೆ. ಎಲ್ಲರೂ ಆಲ್ರೆಡಿ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದಾರೆ. ಊಟ ತಿಂದು ಹೋಗಿರೋರು ಇದ್ದಾರೆ, ಇನ್ನೂ ಊಟಕ್ಕೆ ಹೋಗ್ತಾನೇ ಇದ್ದಾರೆ. ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ವೀಡಿಯೋ ಮಾಡೋದನ್ನೇ ನೋಡ್ತಾಯಿದ್ರು. ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಟೆಂಪಲ್ ಬಂದು ವೀಡಿಯೋ ಮಾಡ್ತಿದ್ದಾರೆ ಅಂತ. ಈ ಸ್ಟ್ಯಾಚುನ ನೋಡಿ, ಸೇಮ್ ಅವರು ಕೂತಿದ್ದಾರೆ ಒಳಗಡೆ ಅನ್ನೋ ಥರ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ.
ನೋಡೋಕ್ಕೇ ಒಂಥರ ಖುಷಿ ಆಯ್ತಿತ್ತು. ಸರಿ ಅಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಬಂದರೆ ನೋಡಿ ಆಲ್ರೆಡಿ ಎಲ್ಲರೂ ಫಿಲ್ ಆಗಿಬಿಟ್ಟಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಎಲ್ಲರೂ ಹೋದ್ಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಬಂದು ಕುತ್ಕೊಂಡಿದ್ವಿ. ಊಟಕ್ಕೆ ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಚೆನ್ನಾಗಿ ವೆರೈಟಿ ಊಟಗಳನ್ನ ಮಾಡಿಸ್ತಾರೆ ಇಲ್ಲಿ. ಒಂದೊಂದು ಗುರುವಾರ ಒಂದೊಂದು ಥರ ಅಡುಗೆನ ಮಾಡಿಸ್ತಾರೆ. ಪಾಯಸ, ಚಿತ್ರಾನ್ನ, ಅನ್ನ, ಸಾಂಬಾರು, ಮಜ್ಜಿಗೆ ಇತ್ತು ಇವತ್ತು. ಅಂದರೆ ಊಟ ವೇಸ್ಟ್ ಮಾಡೋಂಗಿಲ್ಲ ಇಲ್ಲಿಗೆ. ಎಷ್ಟು ಬೇಕೋ ಹೊಟ್ಟೆ ತುಂಬ ಎಷ್ಟು ಬೇಕಾದ್ರೂ ತಿನ್ಬೋದು, ಬಟ್ ವೇಸ್ಟ್ ಮಾತ್ರ ಮಾಡೋಂಗಿಲ್ಲ. ಏಕೆಂದರೆ ಅವರು ಕೈಯಿಂದ ಮಾಡಿಸೋದಲ್ವ, ಎಲ್ರಿಗೂ ಊಟ ಎಲ್ಲರೂ ತಿನ್ನಬೇಕು. ನಾವು ಹಾಕಿಸ್ಕೊಂಡು ವೇಸ್ಟ್ ಮಾಡಿರಿ ಇನ್ನೂ ಬರೋರು ನಮ್ಮ ಆದಮೇಲೆ ಬರೋರಿಗೆ ಪಾಪ ಊಟ ಶಾರ್ಟೇಜ್ ಆಗಿಬಿಟ್ರೆ ಅವರು ಹಸ್ಕೊಂಡಿರ್ತಾರಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ತಿನ್ನಬೇಕು, ವೇಸ್ಟ್ ಮಾಡೋಂಗಿಲ್ಲ. ಊಟ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಯಾವಾಗಾನ ಗೌರಿಬಿದನೂರು ಸರೌಂಡಿಂಗಲ್ಲಿದ್ದರೆ ಈ ಟೆಂಪಲ್ಗೆ ವಿಸಿಟ್ ಕೊಡಿ. ಊಟ ಚೆನ್ನಾಗಿರುತ್ತೆ. ಗುರುವಾರ ಟೈಮ್ ಹೋಗಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಯಾವ ಟ್ರಾಫಿಕ್ಕು, ಯಾವ ವೆಹಿಕಲ್ ಸೌಂಡು, ಯಾವ ಟೆನ್ಷನ್ ಇಲ್ದಿರೋ ಒಂಥರ ಗಿಡಗಳ ಮಧ್ಯೆ ಇರೋ ಟೆಂಪಲ್ ಇದು. ಒಂಥರ ನೆಮ್ಮದಿ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬಂದರೆ. ತುಂಬ ಜಾಗನೂ ತುಂಬ ಚೆನ್ನಾಗಿದೆ. ಅಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೋದು. ಯಾವಾಗಲಾದ್ರೂ ನಿಮಗೆ ಫ್ರೀ ಆದರೆ ಆ ಟೆಂಪಲ್ಗೆ ಒಂದು ಸಲ ಹೋಗಿ ಬನ್ನಿ. ಗುರು ಪೌರ್ಣಿಮೆ ಅಂತ ಮಾಡ್ತಾರೆ, ಆವಾಗಂತೂ ತುಂಬ ಚೆನ್ನಾಗಿರುತ್ತೆ. ಸಕ್ಕ ಜನ ಬರ್ತಾರೆ. ಈವೆಂಟ್ಸ್ ಎಲ್ಲ ಮಾಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ವಿಸಿಟ್ ಕೊಡಿ. ಸರಿ ಅಂತ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 3 ಆಗಿತ್ತು, ಲೇಟಾಗಿ ಹೋಗಿತ್ತು. ಸರಿ ಅಂದ್ಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ ಶೋರೂಮ್ ಹತ್ರ. ಇವರೆಲ್ಲ ಇಲ್ಲಿ ಹೋಗ್ತಿರೋರೆಲ್ಲ ಟೆಂಪಲ್ ಹತ್ರ ಊಟ ಮುಗಿಸ್ಕೊಂಡು ಹೋಗ್ತಾ ಇರೋರು. ಇಲ್ಲಿ ಮನೆ ಅಂದರೆ ಅಲ್ಲಿ ಹತ್ರ ಮನೆ ಟೆಂಪಲ್ಗೆ ಹತ್ರ ಇರೋರು ಇವರೆಲ್ಲ. ಗೌರಿಬಿದನೂರು ಬಂದಿದ್ದ ತಕ್ಷಣ ಟ್ರೈನ್ ಹೋಗ್ತಾ ಇತ್ತು. ನಮ್ಮ ಶೋರೂಮ್ ಹಿಂದೆಯೇ ಟ್ರೈನ್ದು ಇದಿರೋದು. ಹಾಗಾಗಿ ಟ್ರೈನ್ ಹೋಗ್ತಾ ಇತ್ತು ನೋಡ್ಕೊಂಡು ಶೋರೂಮ್ ಹತ್ರ ಬಂದ್ವಿ. ಜಾಸ್ತಿ ಯಾರೂ ಕಸ್ಟಮರ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಏನೂ ಅನ್ನಲಿಲ್ಲ, ಇಲ್ಲಾಂದರೆ ಬೈಕೊತಾರೆ. ಸರಿ ಅಂದ್ಬಿಟ್ಟು ಶೋರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ಸಂಜೆ ಆಗಿತ್ತು ಅಂತ ಅಂಕಲ್ ಟೀ ತಂದು ಕೊಟ್ಟರು. ಸರಿ ಕುಡಿದ್ಬಿಟ್ಟು ಸಂಜೆ ಮೇಲೆ ತುಂಬ ಕಸ್ಟಮರ್ ಬಂದಿದ್ರು. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜಾಸ್ತಿ ಟೈಮಾಗಿ ಹೋಗ್ಬಿಟ್ಟಿತ್ತು. 6:40ವರೆಗೂ ನಾನು ಶೋರೂಮಲ್ಲೇ ಇದ್ದೆ. ಜಾಸ್ತಿ ಕಸ್ಟಮರ್ ಇದ್ದರು. ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು 6 ಬಂದು ಕಾಯ್ಕೊಂಡಿದ್ರು. ಹೋಗಿ ನಾನು ಟೈಮ್ ಆಗುತ್ತೆ ಅಂದಿದ್ದಕ್ಕೆ ಹೋಗಿದ್ರು. ಸರಿ ಅಂದ್ಬಿಟ್ಟು ನಾನೇ ಮತ್ತೆ ಕರೆಯೋಕ್ಕೆ ಹೋಗಲಿಲ್ಲ, ನಾನೇ ನಡ್ಕೊಂಡು ಹೋದೆ ಆಟೋ ಸ್ಟ್ಯಾಂಡ್ವರೆಗೂ. ಅವ್ರಿಗೆ ಕೆಲಸ ಇರುತ್ತೆ, ಏನು ಪದೇ ಕರೆಯೋದು ಅಂದ್ಬಿಟ್ಟು ನಾನೇ ಬೆಳಗಿತ್ತು ಅಂತ ಹೋದರೆ ತುಂಬ ಸುಸ್ತಾಗಿತ್ತು. ಆಟೋಗಳು ಇರಲಿಲ್ಲ. ಅದಕ್ಕೇ ಒಂದು ಕಬ್ನಲ್ಲಿ ಕುಡಿಯೋಣ ಅಂದ್ಬಿಟ್ಟು ಕಬ್ನಲ್ಲಿ ಕುಡಿತಾ ಇದ್ದೀನಿ. ತುಂಬ ಟಯರ್ಡ್ ಆಗೋಗಿತ್ತು ಫ್ರೆಂಡ್ಸ್ ಇವತ್ತು. ಜಾಸ್ತಿ ಕೆಲಸ ಸಂಜೆ ಮೇಲೆ. ಏನೋ ಒಂಥರ ಮನಸ್ಸಿಗೆ ಬೇಜಾರು, ಕೆಲಸ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಏನೋ ಒಂದು ಕೆಲವು ವಿಷಯಗಳು ಮನಸ್ಸಿಗೆ ಇದಾದರೆ ತುಂಬ ಬೇಜಾರಾಗುತ್ತೆ. ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಸುಸ್ತಾಗಿತ್ತು ಅಂತ ಕಬ್ನಲ್ಲಿ ಕುಡಿದು ನಮ್ಮ ಮನೆಯವ್ರ ಮುಂದೆ ಇದ್ದೀನಿ, ನಡ್ಕೊಂಡು ಬಾ ಅಂದರು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಜುಗರ ಆಗುತ್ತೆ. ಯಾರೇನಂತಾರೋ ಏನು ಒಂಥರ ನೋಡ್ತಾರೆ, ಅದೆಲ್ಲ ನಮಗೆ ಹೊಸ್ತು. ಹಾಗಾಗಿ ನನಗೆ ಕರೆಕ್ಟಾಗಿ ವೀಡಿಯೋನ ಶೂಟ್ ಮಾಡ್ತಿಲ್ಲ ನಾನು. ಈ ಥರ ಇದೆ ನೈಟು ವೀಡಿಯೋ, ಅಂದರೆ ನೈಟಿಗೆ ಗೌರಿಬಿದನೂರು ಈ ಥರ ಇದೆ ವ್ಯೂ, ಚೆನ್ನಾಗಿದೆ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದರು. ಹೋಗ್ತಾ ಇದ್ದೀವಿ ಮನೆಗೆ. ಟೈಮಾಗಿ ಹೋಗಿತ್ತು, ಆಲ್ರೆಡಿ 7:30 ಆಗಿತ್ತು. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಏನೋ ಮೆಡಿಕಲಲ್ಲಿ ಏನೋ ತೊಗೊಬೇಕಿತ್ತು ಅಂದ್ಬಿಟ್ಟು ಮತ್ತೆ ರಿಟರ್ನ್ ಕರ್ಕೊಂಬರ್ತಾ ಇದ್ದಾರೆ. ಅಪೋಲೋ ಮೆಡಿಕಲ್ ಹತ್ರ ಮೆಡಿಕಲ್ಗೆ ಹೋಗಬೇಕಿತ್ತು. ಅಲ್ಲಿ ಪೇಸ್ಟ್ ಏನೋ ತೊಗೊಬೇಕಿತ್ತು ನಮ್ಮ ಮಾವನವ್ರಿಗೆ ಅಂದ್ಬಿಟ್ಟು ಮತ್ತೆ ಅಪೋಲೋ ಮೆಡಿಕಲ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಮೆಡಿಕಲಲ್ಲಿ ತೊಗೊಂಡು ಮತ್ತೆ ಮನೆಗೆ ಬರ್ಬೇಕಾದ್ರೆ ನನ್ನ ಮಗಳಿಗೆ ತಿಂಡಿ ತೊಗೊಳೋಣ ಅಂತ ಹೋಗಿದ್ವಿ. ಅಲ್ಲಿ ಹಸುವಾಗ್ತಿತ್ತು ಅಂದ್ಬಿಟ್ಟು ನಾನು ಒಂದು ಎಗ್ ಪಪ್ಸು ಮತ್ತು ಅವರು ವೆಜ್ ಪಪ್ಸ್ ತಿಂದುಬಿಟ್ಟು ತಿಂಡಿ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ. ಮಳೆ ಬರೋ ಥರ ಆಗೋಗಿತ್ತು, ಟೈಮ್ ಆಗಿತ್ತು, ಆಲ್ರೆಡಿ ಜಾಸ್ತಿ ಟೈಮ್ ಆಗೋಗಿತ್ತು. ಸರಿ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ. ಕತ್ಲೆ ಆಗೋಗಿತ್ತು. ನೈಟ್ ಟೈಮು ನಮ್ಮ ಊರಿಗೆ ಗೌರಿಬಿದನೂರು ರಸ್ತೆ ಸ್ವಲ್ಪ ಭಯ ಆಗುತ್ತೆ. ಮನೆಗೆ ಬಂದುಬಿಟ್ಟು ಊಟ ಮಾಡ್ತಾ ಇದ್ದೀನಿ. ನನ್ನ ಮಗಳು ಟಿ ವಿ ನೋಡ್ಕೊಂಡು ತಂದಿರೋ ತಿಂಡಿ ತಿಂತಾ ಇದ್ದಾಳೆ. ನಮ್ಮ ಮನೆಯವ್ರಿಗೂ ಊಟ ಹಾಕ್ಕೊಟ್ಟೆ, ಅವರು ಊಟ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ನೈಟು ನಮ್ಮ ಊರಲ್ಲಿ ವ್ಯೂ ಈ ಥರ ಇರುತ್ತೆ ಮೇಲಿಂದ, ನಮ್ಮ ಮನೆ ಮೇಲಿಂದ
ಸರಿ ಫ್ರೆಂಡ್ಸ್, ಇವತ್ತಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ನೈಟ್.